ದೇವರ ಸೇವೆ ಏನು ಮಾಡಿದ ಇವ ಹನುಮಂತನಾಗಿ ಬಂದಾಗ? ಬಹಳ ಸುಂದರವಾದ ಒಂದು ಸಂಹಾರದ ಕಾರ್ಯ. ದೇವರ ಸೇವೆ ಅಂದರೆ ಹಾಗೆ. ದೇವರು ಬರುವುದು ಯಾವಾಗಲೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಾನೆ. ಅಧರ್ಮಗಳು ತೆಗಿಬೇಕು, ಅಧರ್ಮಗಳ ಪ್ರವೃತ್ತಿ ಉಳ್ಳವರನ್ನು ತೆಗಿಬೇಕು. ಈ ಪ್ರಕಾರ ಕೌರವಾಣ ವಿನಾಶಾಯ ದಶಾನನ ವಧಾರ್ಥಾಯ. ಅವರನ್ನು ಮುಗಿಯಸಿದ್ದಿದ್ದರೆ ಅವರಿಗೆ ನಾವು ಪಾಠ ಮಾಡಿ ಸರಿ ಮಾಡ್ತೇವೆ ಹೇಳಿದರೆ ನಾಳೆ ಯಥಾ ಪ್ರಕಾರ ನಾಯಿ ಮಾಲ ಡೊಂಕು ಅಂತ ಆಚೆ ಹೋದಂದರೆ ಯಥಾ ಪ್ರಕಾರ ನೀವು ಲಂಚ ತಗೊಳ್ಬಾರ್ದು, ಇಂಚ ಇರಬೇಕು ಹೇಳಿದರೆ ಎಂಚಲಾವು ಹೇಳಿ ಹೋಗ್ತಾರೆ. ಮತ್ತು ಆ ಪ್ರಕಾರ ಯಥಾ ಪ್ರಕಾರ ಮತ್ತು ಅವ್ರು ಹೋದ ನಂತರ ಇನ್ನೊಂದು ಪ್ರಕಾರದಲ್ಲಿ ಶುರು ಮಾಡ್ತಾರೆ. ಹಾಗಾಗಿ ಕೆಲವೊಮ್ಮೆ ಕೇಳುವುದುಂಟು, ಅವರನ್ನೆಲ್ಲ ನೀವು ಬುದ್ಧಿಯಲ್ಲೇ ಸರಿ ಮಾಡಬೇಕು ಅಂತ. ಯಥಾ ಪ್ರಕಾರ ಬುದ್ಧಿಯಲ್ಲಿ ಸರಿ ಮಾಡಿದರು, ಇನ್ನೊಬ್ಬರು ಅವನ ಮೇಲೆ ಬುದ್ಧಿಯಲ್ಲೇ ಸರಿ ಅವರು ಹೇಳ್ತಾರೆ ಅದು ಹೆಂಡತಿ ಹೇಳಿ ನಾನು ಬುದ್ಧಿ ಸರಿ ಮಾಡಿಕೊಂಡೆ ಅಂತಾರೆ. ಮತ್ತು ಪುನಃ ಯಥಾ ಪ್ರಕಾರ ಮೋಸಕ್ಕೆ ಬಲಿ ಆಗ್ತಾರೆ. ಅದಕ್ಕೆ ದೇವರು ಹೇಳಿದ ಅವಕಾಶ ಕೊಟ್ಟಿದ್ದೇನೆ. ರಾವಣನಿಗೆ ರಾಮ ಹೇಳ್ತಾನೆ ಹೋಗಿ ಬಾ, ಎಲ್ಲವನ್ನು ಮುಗಿಸಿಕೊಂಡೆ ಅಲ್ಲ, ಬದುಕಿ ಬಾ ನೋಡು. ಇಲ್ಲ, ಕೊನೆಗೂ ಬರಲಿಲ್ಲ, ಹೋರಾಟಕ್ಕೆ ನಿಂತವ, ಸೀತೆಯನ್ನು ಒಪ್ಪಿಸಲಿಲ್ಲ, ಅವಕಾಶ ಕೊಟ್ಟ. ದುರ್ಯೋಧನನಿಗೂ ಅವಕಾಶ ಕೊಟ್ಟರು. ದುಶ್ಯಾಸನ ಸಾಯುವಾಗಲೂ ಅಶ್ವತ್ಥಾಮ ಹೇಳಿದ ನನಗೆ ಹೆದರಿ ಹೇಳುವುದಲ್ಲ, ನಾನು ಚಿರಂಜೀವಿ, ಕೃಪಾಚಾರ್ಯರೇನು ಸಾಯುವುದಿಲ್ಲ, ಅವರು ಚಿರಂಜೀವಿಗಳೇ. ಆದರೆ ಹೋರಾಟ ಮುಗಿಯುವುದರಲ್ಲಿ ಎಲ್ಲ ಹೋಗ್ತದೆ, ನೀನು ಉಳಿಯುವುದಿಲ್ಲ. ಒಪ್ಪಲಿಲ್ಲ ದುರ್ಯೋಧನ. ಭೀಷ್ಮನೇ ಹೇಳಿದ್ದ ನನ್ನದೇ ಕೊನೆಯಾಗಲಿ ಮದಂತಾವಯ ಅಂತ, ನಾನು ಸಾಯ್ತೇನಲ್ಲ ಬೀಳ್ತೇನಲ್ಲ, ಇಲ್ಲಿಗೆ ಯುದ್ಧ ನಿಲ್ಲಲಿ, ನೀವು ಆರಾಮವಾಗಿ ಬದುಕಿರಿ ಅಂದ. ಕೇಳಲಿಲ್ಲ. ಆದ್ದರಿಂದ ಮನುಷ್ಯ ತಿದ್ದಿಕೊಳ್ಳುತ್ತೇನೆ ಅಂತ ಹೇಳಬೇಡಿ. ಸ್ವಭಾವದಲ್ಲಿ ಹಠದಲ್ಲಿ ತಿದ್ದಿಕೊಳ್ಳುವ ಕ್ರಮ ಇಲ್ಲ, ಬುದ್ಧಿ ಕಲಿಸಲೇಬೇಕಾಗತ್ತೆ ಕೆಲವೊಮ್ಮೆ. ಆದ್ದರಿಂದ ಇಲ್ಲಿ ಸಂಹಾರದ ಕಾರ್ಯಕ್ಕೋಸ್ಕರ ಕೈ ಜೋಡಿಸಿಕೊಂಡವ ಮೊದಲದಲ್ಲಿ ಹನುಮಂತ. ತ್ರಿಕೋಟಿ ಮೂರ್ತಿ ಸಂಯುಕ್ತ ತ್ರೇತಾಯಾಮ್ ರಾಕ್ಷಸಾಂತಕ. ಕಂಡಾಬಿಟ್ಟು ರಾಕ್ಷಸರೆಲ್ಲ ಇದ್ದಾರೆ. ಹನುಮಾನಿತಿ ವಿಖ್ಯಾತ ರಾಮಕಾರ್ಯ ಧುರಂಧರ. ಭವಿಷ್ಯ ಪುರಾಣ ಹೇಳಿದ ಮಾತದು. ಎಲ್ಲಿದ್ದಾನೆ ಅಂತ ಪ್ರಥಮ ಹನುಮಾನ್ ನಾಮ ಅಂತ ಮಹಾಭಾರತದ ಗೆರೆಯನ್ನು ಕೊಟ್ಟಿದ್ದೆ ನಾನು. ಎಲ್ಲ ಕಡೆ ಪುಸ್ತಕಗಳಲ್ಲಿ ಸಿಗುವುದಿಲ್ಲ ಈಗ ನಮಗೆ ಬೇಕಾದ್ದು. ಕೆಲವೊಮ್ಮೆ ಅದಲ್ಲೆಲ್ಲ ಹಾರಿಸ್ತಾರೆ ಕೆಲವರು. ನಾನಾಗ ಮೊದಲೇ ಪೀಠಿಕೆಯಲ್ಲಿ ಕೆಲವು ಮಾತು ಕೊಟ್ಟಿದ್ನಲ್ಲ ಹಾಗೆ. ಅದಕ್ಕಾಗಿ ಭವಿಷ್ಯ ಪುರಾಣದಲ್ಲಿ ಈಗಲೂ ಸಿಕ್ಕತಕ್ಕ ಮಾತುಗಳು ಕೆಲವು. ಇನ್ನೊಂದು ಕೂರ್ಮ ಪುರಾಣದ್ದು ವಾಯುಪುತ್ರೋ ಮಹಾತೇಜ ರಾಮಸ್ಯಾಸೀತ್ ಪ್ರಿಯ ಸದಾ. ಇಲ್ಲಿ ಹನುಮಂತನಿಗೋಸ್ಕರ ಅದನ್ನು ಮಾತ್ರ ಹಾಕಿದ್ದೇನೆ, ಉಳಿದವರದ್ದೆಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಇದು ಹನುಮ ಜಯಂತಿಯ ಚರಿತೆ ಆದ್ದರಿಂದ ರಾಮನಿಗೆ ಸಂಬಂಧಪಟ್ಟಂತೆ ಹನುಮಂತ ಇದ್ದ ಹೇಳಿಕೊಳ್ಳುವ ಕೂರ್ಮ ಪುರಾಣದ ಗೆರೆ. ಸವಾಯು ಭೀಮಸೇನೋಭೂತ್ ದ್ವಾಪರಾಂತೆ ಕುರುದ್ವಃ ಕೃಷ್ಣಂ ಸಂಪೂಜಯಾಮಾಸ ಅಥವಾ ದುರ್ಯೋಧನಾಧಿಕಾನ್. ಅಲ್ಲಿ ರಾಕ್ಷಸರ ಬಗ್ಗೆ ಮಾತ್ರ ಸಾವು ನೋವುಗಳ ಬಗ್ಗೆ ಹೇಳಿದ್ದು ಹನುಮಂತನಿಗೆ ಆಗುವಾಗ. ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಗಮನಿಸಲಿಲ್ಲ, ಗುರುತಿಸಲಿಲ್ಲ. ಶ್ಲೋಕ ಹೇಳುವ ಕ್ರಮ ಅದು. ಯಾಕೆಂದರೆ ರಾಮ ಅಂದರೆ ಎಂಥದ್ದು? ರಾಮ ಅಂದರೆ ಅಂದರೆ ರೆಪ್ರೆಸೆಂಟೇಟಿವ್ ಯಾರದ್ದು? ರಾಕ್ಷಸರದ್ದು. ಅಂದರೆ ಮಾರಕ, ಮುಗಿಸಿದವ ಅಂತ. ರಾಕ್ಷಸರ ಕೊನೆ ಮಾಡಿದವ ಅಂತ ರಾಮನ ಹೆಸರು. ಆಗ ಹನುಮನು ಹಾಗೆ ಮಾಡಿಕೊಂಡ, ನಾನು ರಾಕ್ಷಸನ ಮುಗಿಸಿದೆ ಎಂದು ಬರೀ, ಮತ್ತು ಯಾರೇನಂತೆಲ್ಲ ಬೇಡ, ಡೀಟೇಲ್ ಯಾರಿಗೆ ಬೇಕು ಇರಲಿ ಸಾಕು ಅಂತ. ಸುಲಭವಾದ ಸೇವೆ, ರಾಮನ ಸೇವೆ ಮಾಡಿದವ ಅಂತೇಳಿ. ಹಾಗೆ ಇಲ್ಲಿ ಆದರೆ ದುಷ್ಟ ಶಬ್ದವನ್ನು ಹಾಕಲೇಬೇಕಾಗ್ತದೆ ನಮಗೆ. ಕೆಟ್ಟದಾಗಿ ಯುದ್ಧ ಮಾಡಿದವ, ಕೆಟ್ಟ ವಿಷಯದಲ್ಲಿ ಯುದ್ಧ ಮಾಡಿದವ, ಕೆಟ್ಟವರಿಗಾಗಿ, ಒಳ್ಳೆಯದಕ್ಕೋಸ್ಕರ ಅಲ್ಲ ಅಂತ ದುರ್ಯೋಧನ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ದುರ್ಯೋಧನಾದಿಗಳನ್ನು ಹತ್ತುವ ಭೀಮನಾಗಿ ಬಂದವ. ಮುಂದೆ ಮೂರನೇ ಅವತಾರವಾಗಿ ಬಂದಾಗ ಭವಿಷ್ಯ ಪುರಾಣ ಹೇಳುತ್ತದೆ ದ್ವೈಪಾಯನಸ್ಯ ಸೇವಾರ್ಥ ಬದರಿಯಾಂತು ಕಲೌ ಯುಗೆ. ಆಗ ತ್ರೇತಾಯುಗ ಆಯಿತು, ಮುಂದಕ್ಕೆ ದ್ವಾಪರ ಯುಗ ಆಯಿತು, ಮೂರನೇದರಲ್ಲಿ ಕಲಿಯುಗಕ್ಕೆ ಆಯಿತು. ಮೂರು ಯುಗದ ಕಥೆಯಲ್ಲಿ ಮೂರು ರೂಪಗಳು. ಯತಿರೂಪಧರ ವಾಯು ಭವಿಷ್ಯತಿ ಹೇಳುವಾಗ ಭವಿಷ್ಯ ಪುರಾಣ ಕೇಳುಗರಿಗೆ ಎಲ್ಲ ಪುರಾಣಗಳ ಹೊರಗೆ ಆವಿಷ್ಕಾರ ಆದ ತಾಣ ಅದು ನೈಮಿಷಾರಣ್ಯ. ಅದರಿಂದ ಮುಂದೆ ಆಗುವ ಘಟನೆಯನ್ನು ಹೇಳಿದ್ರಿಂದ ಆಗ ಮಧ್ವಾಚಾರ್ಯರು ಬಂದಿರಲಿಲ್ಲ. ತುಂಬ ಮಾತಾಡಿದರು ಭೀಷ್ಮರು, ತುಂಬ ಮಾತಾಡಿಸಿದ್ರು ಪಾಂಡವರು. ಧರ್ಮರಾಜನಿಗೆ ಏನು ಪ್ರಶ್ನೆ ಕೇಳಲಿಕ್ಕೂ ಬರ್ತದೆ, ಅಷ್ಟು ಆತ್ಮೀಯ ಭೀಷ್ಮರಿಗೆ. ತೊಡೆಯಲ್ಲೇ ಓಡಾಡಿಕೊಂಡವ. ಅದು ಭೀಷ್ಮರು ಹೇಳ್ತಾರೆ ಎಂತ ಬೇಕಾದ್ರೆ ಕೇಳು, ಕೃಷ್ಣ ಹೇಳಿದ್ದಾನಲ್ಲ ಒಳಗಿದ್ದು ಹೇಳುತ್ತಾನೆ ಅಂತ, ಆದ್ದರಿಂದ ಧೈರ್ಯ ನನಗೆ ಹೇಳಿಬಿಡುವುದು. ಅವ ಕೇಳಿಯೇ ಬಿಟ್ಟ, ಮುಂದೆ ನಾವೇನಾಗ್ತೇವೆ ಅಂತ.
ಧರ್ಮರಾಜನ ಪ್ರಶ್ನೆ ಭೀಷ್ಮರಲ್ಲಿ, ಮುಂದೆ ನಾವು ಏನಾಗ್ತೇವೆ ಅಂತ ನಾವು ಗಮನಿಸಿದ್ದೇವೆ? ಸೀರಿಯಸ್ ಆಗಿ ಯೋಚನೆ ಮಾಡಿದ್ದೇವೆ? ಈ ಪ್ರಶ್ನೆಯನ್ನಾದರೂ ನಿರೀಕ್ಷೆ ಮಾಡ್ತೇವೆ? ಧರ್ಮರಾಜ ಕೇಳ್ಬೋದು, ಭೀಷ್ಮರು ಹೇಳ್ಬೋದು, ಭೀಷ್ಮರೇನು ಜ್ಯೋತಿಷಿಗಳ? ಹೌದು, ಆದರೂ ಕೇರಳಕ್ಕೆ ಹೋಗಿ ಬಂದಿದ್ದಾರಾ ನಮ್ಮದು ವಿಷಯ. ಯಾಕೆಂದರೆ ಕೇರಳಕ್ಕೆ ಹೋದರೆ ಮಾತ್ರ ಜ್ಯೋತಿಷಿ, ಇಲ್ಲಾದ್ರೆ ಇವೆಂಥದ್ದು ಅಲ್ಲ ಅಂತ ಕೊನೆಗೆ ನಾವೆಲ್ಲೋ ತಿರುಗಿಸುವುದು ಅವರಲ್ಲಿಯೇ. ಅದೇ ಪೇಟೆಂಟ್ ತೊಗೊಂಡಿದ್ದಾರೆ ಅವರು. ಅದು ಬೋಗಸ್. ಮತ್ತೆ ಸತ್ಯ ಹೇಳೋದಾದ್ರೆ ಅಂತ ಅವ್ರದ್ದು ಕಲೆಕ್ಟಿವ್ ಆಗಿ ಮಾಡಿದ್ದದು, ಸಂಕಲಿತವಾದ ಜ್ಯೋತಿಷ, ಅದು ಒರಿಜಿನಲ್ ಅಲ್ಲ. ಎಲ್ಲ ಕೃತಿಗಳಾಗೆ ತಂತ್ರ ಸಮುಚ್ಚಯ, ಅವನೇ ಹೇಳ್ತಾ ಸಮುಚ್ಚಯ ಅಂತ ಒಟ್ಟು ಮಾಡಿದ್ದು ಅಂತ. ಅಲ್ಲಲ್ಲ ಇದನ್ನು ಒಟ್ಟು ಮಾಡಿದ್ದನ್ನೇ ಹೇಳಿದ್ದು. ಒರಿಜಿನಲ್ಲೇ ನೋಡಿದ್ದವನಿಗೆ ಅದು ಬೇಡವೇ ಬೇಡ, ವಾಸ್ತವವಾಗಿ ಅಷ್ಟೇ ಸಾಕಾಗತ್ತೆ. ಇದೆಲ್ಲ ಯಾರ ಹತ್ರ ಹೇಳೋದು ನಾವು ವಾಸ್ತವವಾಗಿ? ಹಾಗಾಗಿ ಭಾಳ ಚಂದವಾಗಿ ಭೀಷ್ಮಾಚಾರ್ಯರ ಹತ್ರ ಪ್ರಶ್ನೆ ಕೇಳಿದ ಉತ್ತರ ಹೇಳ್ತಾರೆ, ಬ್ರಾಹ್ಮಣೇಶು ಭವಿಷ್ಯಥ ಅಂತ. ನೀವು ಬ್ರಾಹ್ಮಣರಾಗಿ ಹುಡ್ತೀರಿ ಅಂತ. ನೀವು ಒಂದು ಪೂರ ಬಹುವಚನ. ಆದ್ದರಿಂದ ಯತಿರೂಪದಲ್ಲಿ ಬರತಕ್ಕಂಥ ಪ್ರೆಡಿಕ್ಟ್ ಭೀಮಸೇನನಿಗೆ ಅವರೇ ಕೊಟ್ಟಿದ್ದಾರೆ. ಮಹಾಭಾರತದಲ್ಲೇ ಉಂಟು, ಅಲ್ಲೇ ಕ್ವಶನ್ ಆನ್ಸರ್ಸ್ ಪ್ರತ್ಯಕ್ಷವಾಗಿಯೇ ಉಂಟು ವಿಷಯ. ನಾವು ಅದನ್ನು ಗಮನಿಸಲಿಲ್ಲ, ದೊಡ್ಡದು ಮಾಡಲಿಲ್ಲ, ಗೌಜಿಯಲ್ಲಿ ಹೇಳಲಿಲ್ಲ. ಬೇರೆಯವರು ಯಾರಾಗಿದ್ದರೆ ಉಂಟಲ್ಲ, ಇವತ್ತಿಗೆ ಅದನ್ನು ಭಾರಿ ದೊಡ್ಡದು ಮಾಡಿ ಅದನ್ನು ಹೈಲೈಟ್ ಮಾಡಿ ಎಲ್ಲರಿಗೆ ಹಂಚುವುದೇನು ತೋರಿಸಿಕೊಡು. ನೋಡಿ ಭೀಷ್ಮರ ಪ್ರಶ್ನೆ ಉತ್ತರಗಳು. ನಮಗೆ ಅಂತಾದರೆ ಏನಾಗಲಿ ಮಾವಿನಕಾಯಿ ಹೇಳಿಕೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ತೇವೆ. ಸೊಗಸಾದ ಸಂಗತಿ, ಸತ್ಯವಾದ ಸಂಗತಿ, ಶಾಸ್ತ್ರೀಯವಾದದ್ದನ್ನು, ಪ್ರಾಮಾಣಿಕವಾದದ್ದನ್ನು ಒಪ್ಪಿಕೊಳ್ಳುವ ಹೃದಯವಂತಿಗೆ ನಮ್ಮಲ್ಲಿಲ್ಲ. ಅದನ್ನು ಇನ್ನೊಬ್ಬರಿಗೆ ಕೊಡಮಾಡುವ ತಾಕತ್ತು, ಧೀಶಕ್ತಿ ಸಾಲದು, ಏನೇನು ಸಾಲದು. ಹನುಮಂತ ಯಾರೀತ ನೋಡಿ ಆಯಿತು. ನಾವು ಆದಿತ್ಯಾನಾಂ ವಾಸುದೇವ ಅಂತ ಹೇಳಿದಾಗೆ ದೇವತೆಗಳಲ್ಲಿ ಅತ್ಯಂತ ಪ್ರಶಸ್ತನಾದವ ದೇವರನ್ನು ಗುರುತಿಸಿಬಿಟ್ರೆ, ಜೀವಕೋಟಿಯಲ್ಲಿ ಅಸಾಧಾರಣನಾದ ವ್ಯಕ್ತಿಯಾಗಿ ಹನುಮಂತನನ್ನು, ವಾಯುದೇವನನ್ನು, ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟ ಭಾರತ ಹೇಳಿಬಿಟ್ಟಿದೆ. ದೊಡ್ಡ ಸಂಗತಿ ದೇವತೆಗಳಲ್ಲಿ ಯಾರು ಕೇಳಿದರೆ ಜೀವರಲ್ಲಿ ಶ್ರೇಷ್ಠನಾದವ ವಾಯುದೇವ. ಇದು ಬಂದದ್ದು ಪ್ರಾಸಂಗಿಕವಾಗಿ. ಧರ್ಮರಾಜ ಹುಟ್ಟಿದ, ಪಾಂಡು ಹೇಳ್ತಾನೆ ಕುಂತಿ ಹತ್ರ, ನಾವು ಅರಸರು, ರಾಜ್ಯಭಾರ ಚೆನ್ನಾಗಿ ಆಗಬೇಕಾ? ಧರ್ಮ ಇದ್ದರೆ ಆಗ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಅದರಿಂದ ಧರ್ಮದೇವತೆಯನ್ನು ಮಗನಾಗಿ ಪಡಿ, ಮುಗಿದಾಯ್ತು. ಅದಕ್ಕೆ ನಾನು ಪಾಂಡವರು ಹೇಗೆ ಹುಟ್ಟಿದ್ದಾರೆಂದ ಚಿತ್ರ ಕೊಟ್ಟದ್ದಲ್ಲಿ, ಕುಂತಿಯ ಜೊತೆಯಲ್ಲಿ ಆಗ ಹುಟ್ಟಿನ ಗುಟ್ಟಿನಲ್ಲಿ ಒಂದೊಂದು ರೀತಿಯಲ್ಲಿ ಬಂದವರು. ಧರ್ಮ ಪ್ರತಿಷ್ಠೆ ಆಯಿತು ಅಂದ ತಕ್ಷಣ ಎರಡನೇ ಮಗು ಕೇಳಿದಾಗ ಪಾಂಡು ಹೇಳ್ತಾನೆ, ಏನಾದರೂ ಧರ್ಮದ ಬುಡ ಕತ್ತರಿಸ್ತಾರೆ ಜನ, ಬೇರು ಸಮೇತ ತೆಗಿತಾರೆ. ದೃಢವಾಗಿ ಧರ್ಮ ನಿಲ್ಲಬೇಕಾದ್ರೆ ಒಬ್ಬ ಬಲಿಷ್ಠನಾದವ ಬೇಕು. ಅದಕ್ಕೆ ಬಲದೇವತೆಯನ್ನು ಕರಿಬೇಕು. ಇದ್ದದ್ರಲ್ಲಿ ಸುಪೇರಿಯರ್, ಇಲ್ಲ ಅಂತಾದರೆ ಅವನ ಮೇಲಿನವ ಬಂದು ತೆಗಿತಾನೆ. ದೇವತೆಗಳಲ್ಲೇ ದೊಡ್ಡವ ಅಂತ ಹೇಳಿಕೊಂಡು ಆಗ ಕರೆದದ್ದು ಅಶ್ವಮೇಧ ಕೃತಶ್ರೇಷ್ಠ, ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ ಅಂತ ವಾಯುವನ್ನು ಕರೆಯಿತು. ಹಾಗಾಗಿ ವಾಯುದೇವ ದೇವತೆಗಳಲ್ಲಿ ಶ್ರೇಷ್ಠ ಅನ್ನುವುದು ಐತಿಹಾಸಿಕವಾಗಿ ಪ್ರೂವ್ ಆದ ಸಂಗತಿ. ಅದನ್ನು ಹೇಳಿಕೊಂಡಿದ್ದಾರೆ. ಮತ್ತೆ ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಶೂರಸ್ತಪಸ್ವಿ ದ್ವಿಷದಾನ್ಯಂತ ಸತ್ಯೇಜ ಧರ್ಮೇಚ ರಥಸ್ಥದೈವ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ, ಯಾರಿಂದಲೂ ಸೋಲಲಾರದ ಸಂಗತಿಯಾಗಿ ನಿಂತುಕೊಂಡಿದ್ದಾನವನು ಅಂತ. ಅಂತಹ ದೇವೋತ್ತಮನಾದ ಪ್ರಾಣ